ಶ್ರೀ ಗುರು ಬಸವಲಿಂಗಾಯ ನಮಃ. ರಸ್ತೆಯಲ್ಲಿ ಆನೋ ಬಿದ್ದಾನ, ನೀರಂತಾನ, ಸಾಯಾಕತ್ಯಾನ. ಇವ ಗಂಗಾಕ್ ಹೋಗಿ ಬಂದಾನ. ಗಂಗಾ ನದಿಯಿಂದ ಒಂದಿಷ್ಟು ಕೊಳ್ಳಿ ತಂದಾನ. ಅದು ಗಂಗಾ ಜಲ ಅಂತಿರ್ತಾವಲ್ಲ, ನೀವು ಜಗಲಿ ಮ್ಯಾಗ ಇಟ್ಟಿರ್ತೀರಿ, ಇಡಂಗಿಲ್ಲ, ಇಷ್ಟಿಟ್ಟಿರ್ತೀರಿ ನೋಡು. ಅವನು ಎದಕ್ಕೆ ಇಟ್ಟಿರ್ತೀರಿ ಗೊತ್ತೈತಿ? ನೀವು ಮನ್ಯಾಗ ಯಾರಾದರೆ ಸಾಯುವಾಗ ಅವ್ರ ಬಾಯಾಗ ಹಾಕೋದಂತ. ಅದು ತಾಮ್ರದ ತಂಬಿಗೆಯಾಗಿ 8 ವರ್ಷ ಅಲ್ಲ 10 ವರ್ಷಗಟ್ಲೆ ಅಲ್ಲೇ ಜಗಲಿ ಮ್ಯಾಗ ಕೊಳತ್ ಹೊಲಸಾಗಿರ್ತೈತಿ. ಅದನ್ನು ಈ ಮುದುಕಿಗೆ ಹಾಕಿಬಿಡುದು. ಇನ್ನೊಂದು 4 ತಿಂಗಳು ಇರ್ತಿರ್ತೈತಿ. ಅದು ಇದನ್ನು ಹಾಕಿದ ತಕ್ಷಣ ಹೋಗಿಬಿಡುತ್ತೆ. ಆಮೇಲೆ ನೀವೇನಂತೀರಿ, ಗಂಗಾ ನೀರು ಕೊಡುವ. ಅದೆಂಥ ಮೌಢ್ಯತೆ ತುಂಬಿತ್ತು ನಿಮಗೆ. ಅದನ್ನು ತಗೊಂಡು ಬಂದಾನ. ಇವ ಸಾಯಾಕತ್ಯಾನ. ಸಾಯಾವಾಗ ಹಾಕಲಾರ್ದ ಮನಿ ಮ್ಯಾಗ ನಾ ಇಟ್ಟು ಪೂಜಾ ಮಾಡ್ತಾನಂದ್ರೆ ಇದಕ್ಕೇನು ಹೇಳಬೇಕು? ಏನು ಹೇಳಬೇಕು? ಮುಂದೆ ಬಸ್ನ್ಯಾಗ ಹೆಣ್ಮಗಳು ಕುಂತಾಳ. ಹುಡುಗನ ಒಬ್ಬ ಶ್ರೀಮಂತ ಹೆಣ್ಮಗಳು ಬಿಸ್ಲೇರಿ ಬಾಟಲ್ ತಗೊಂಡಾಳ. ಹಿಂದ್ಗಡೆ ಒಂದು ಹುಡುಗ, ಬಡವರವರು ಬಡವಿ ಹುಡುಗ ಕುಂತಾರ. ಆ ಹುಡುಗ ಆಟ ಆಡಕತ್ತದ. ಈ ಹೆಣ್ಮಗಳು ಮುಂದಿನ ಹಾಕಿ ಬಾಟ್ಲಿ ಬಿಚ್ಚಿದ್ಲಿ, ಕ್ಯಾಪ್, ನೀರು ಕುಡಿಬೇಕಂತ. ಈ ಬಾಟ್ಲಿ ನೋಡಿದ ತಕ್ಷಣ ಈ ಹುಡುಗಗೆ ಅವ ನನಗೆ ನೀರಡಿಕೆ ಅಂತ. ಮಕ್ಕಳು ಪಾಪ ಅದನ್ನ ಬಾಟ್ಲಿ ನೋಡಂಟ್ಲಿ ನೀರಡಿಕೆ ಆಗೈತೆ ಅಂತ ಅಳಕಾಯ್ತು. ನಾ ತಂದಿಲ್ಲಪ್ಪ, ಮುಂದಿನ ಬಸ್ ಸ್ಟ್ಯಾಂಡ್ದಾಗ ಕೊಡಿಸ್ತೀನಿ, ಅಳಬ್ಯಾಡ ಅಂತ ಎಷ್ಟು ಹೇಳಿದ್ರು. ಆಂಟಿ ಕಡೆ ಐತಿ ಅನ್ನೋ. ಈ ಆಂಟಿ ಕೊಡೋದಾಕತ್ತೆ ಅಂತ ಹೇಳಿ ಮತ್ತೆ ಪ್ಯಾಕ್ ಸರಿ ಮಾಡಿ ಚಿಲ್ಲಾಗಿಟ್ಲ. ತಾನು ಕೊಡ್ಲಿಲ್ಲ, ಕೊಡೋದಾಕತ್ತಂತ. ಒಂದು ಹುಡುಗಗ ನೀರು ಕೊಡ್ಲಾರ್ದ ತೆಗೆದಿಟ್ರ ಮಳಿ ಆಗಂದ್ರೆ ಹೆಂಗಕ್ಕದ? ಸೇವಾ ಅದು ನಿನಗೊಂದು ಅವಕಾಶ ಸಿಕ್ಕದ. ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ. ಮಕ್ಕಳು ಬೇಕಂತ ಅಲ್ಲಿ ಹೋಗಿ ದಾರ್ಯಾಗ ಒಂದು ಹುಡುಗ ಅಳಾಕತ್ತದ, ಅದನ್ನು ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಅದು ಮಗ ಅಲ್ಲೇನ? ಮಗ ಅಲ್ಲೇನ? ತಾಯಂದಿರೇ, ಈ ಜಗತ್ತಿನೊಳಗ ಸೇವೆಯೇ ಶಿವನ ದ್ವಾರದಕ್ಕೆ ಹೋಗಲು ಒಂದು ಬೆಳಕ. ಅದು ದಾರಿ ದೀಪ. ಅದು ತ್ಯಾಗ, ಸೇವೆ, ಇವೆರಡರಿಂದ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರ. ನಿಮ್ಮ ರೈತ ಮುಖಂಡರಾಗಿ ಹೋಗಿರ್ತಕ್ಕಂಥ ರಮೇಶ್ ಗಡದನ್ನವರು ತಮಗಾಗಿ ಏನಾದರೂ ಮಾಡಿಕೊಂಡ್ರೇನು? ಇಡೀ ರೈತರಿಗಾಗಿ ಇದ್ದ ಆಸ್ತಿ ಕಳ್ಕೊಂಡು ಸೇವಾ ಮಾಡಿದ್ರು, ತ್ಯಾಗ ಮಾಡಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋ ಸಲುವಾಗಿ ಹೆಂಗ ಪ್ರಾಣಾರ್ಪಣೆ ಮಾಡಿದ್ರು ನಮ್ಮವರೆಲ್ಲ, ಹಂಗ ರೈತರಿಗಾಗಿ ಪ್ರಾಣಾರ್ಪಣೆ ಮಾಡಿದ ರಮೇಶ್ ಗಡದನ್ನವರು ಇತಿಹಾಸದ ಪುಟದಲ್ಲಿ ಉಳಿದಿರತಕ್ಕಂಥ ಆದರ್ಶಪ್ರಾಯರು, ಆದರಣೀಯರು. ನಾವು ನೆನಪಿಸ್ಕೋಬೇಕಂಥವ್ರನ್ನೆಲ್ಲ. ಏನೇನು ಕೆಲಸ ಮಾಡ್ಯಾರ ಇಲ್ಲಿ, ಏನೇನು ಕೆಲಸ ಮಾಡ್ಯಾರ? ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗೂ ಕೂಡ ಅದನ್ನು ರಾಜರಾಜೇಶ್ವರಿ ನಗರದಲ್ಲಿ ಮನೆ ಮಾಡಿಕೊಂಡದನು. ಅವನ ಹೆಸರು ತ್ರಿವಿಕ್ರಮ್ ಮಹಾದೇವ. ಕಪ್ಪಾದ ಶರೀರ, ಬಡಕಲು ಶರೀರ. ಆ ಮನುಷ್ಯನನ್ನ ನಮ್ಮ ಆಶ್ರಮದಲ್ಲಿ 2012ನೇ ಇಸ್ವಿಯಲ್ಲಿ ಆತನ್ನು ಕರೆಸಿದ್ದೆ ನಾವು ಕಾರ್ಯಕ್ರಮಕ್ಕೆ, ಸನ್ಮಾನ ಮಾಡಿ. ಅವೇನು ದೊಡ್ಡ ಕೆಲಸ ಮಾಡ್ಯಾನ್ರಿ ಅಂತ ಅನ್ಬೋದು. ನೀವು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ, ನಾವಂತೂ ಮೊದಲ ಮಾಡಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸ ಮಾಡಕತ್ತೆ ನಿನ್ನ. ಸುಮಾರು 40 ವರ್ಷಗಳ ಹಿಂದೆ ರೋಗಗ್ರಸ್ತ ತನ್ನ ತಾಯಿಯನ್ನು ಕರ್ಕೊಂಡು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ತೋರಿಸಲಿಕ್ಕೆ ಬಂದ. ಆಸ್ಪತ್ರೆಯಲ್ಲಿ ಇಷ್ಟು ಬೆಳೆದಿರಲಿಲ್ಲ ಇನ್ನು ಬೆಂಗಳೂರು. ಆಸ್ಪತ್ರೆಯಲ್ಲಿ ತುಂಬಾ ಗದ್ದಲ, ಸರಿಯಾದ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಅಲ್ಲೇ ಗಿಡದ ಕೆಳಗಡೆ ತನ್ನ ತಾಯಿಯನ್ನು ಮಲಗಿಸಿದ. ಹೋಗಿ ಡಾಕ್ಟರ್ಗೆ ವಿನಂತಿ ಮಾಡಿಕೊಂಡ. ಆವಾಗ ಆ ಮುದುಕಿಗೆ ಒಂದಿಷ್ಟು ರಕ್ತ ಬೇಕಾತು. ದುಡ್ಡಿಲ್ಲ. ರಕ್ತ ತರಕ್ ಹೋದ. ತರೋದ್ರೊಳಗೆ ಮುದುಕಿ ಹೋಗಿಬಿಟ್ಟಿದ್ಲು. ಅಮ್ಮ ತೀರ್ ಹೋಗಿಬಿಟ್ಟಿದ್ಲು. ಆ ಅಮ್ಮನ ಹೆಣದ ಮೇಲೆ ಪ್ರತಿಜ್ಞೆ ಮಾಡ್ತಾನೆ ತ್ರಿವಿಕ್ರಮ್ ಮಹಾದೇವ, ನಾನು ಮಗ ಇದ್ರೂ ಕೂಡ ನೀ ಇವತ್ತು ಆಸ್ಪತ್ರೆಯಲ್ಲಿ ಅನಾಥ ಆದೆ. ನಿನ್ನ ಋಣ ತೀರ್ಸಕ್ ನನಗಾಗಲಿಲ್ಲ. ಇವತ್ತು ನಾ ಪ್ರತಿಜ್ಞೆ ಮಾಡ್ತೀನಿ, ನನ್ನ ಜೀವ ಇರುವವರೆಗೆ ಈ ಆಸ್ಪತ್ರೆಯ ಒಳಗೆ ಯಾರೂ ಇಲ್ಲದ ಬೇವರ್ಷಿ ಹೆಣಗಳಂತಿರ್ತಾವಲ್ಲ, ಬಂಧು ಬಳಗ ಇರಲಾರ್ದ ಅನಾಥ ಶವಗಳೇನಿರ್ತಾವಲ್ಲ, ಅವುಗಳ ಸಂಸ್ಕಾರ ಮಣ್ಣು ಮಾಡ್ತೀನಿ ನಾನು ಇರುತ್ತನ ಅಂತ ಪ್ರತಿಜ್ಞೆ ಮಾಡ್ಯಾನ. ಇವತ್ತಿನ ತನ 80,000 ಹೆಣ ಒಬ್ಬನ ಮಣ್ಣು ಮಾಡ್ಯಾನ. ನೆನಪಿಟ್ಟುಕೊಡ್ರಿ, 80,000 ಹೆಣ ಒಬ್ಬನ ಮಣ್ಣು ಮಾಡ್ಯಾನ.
ನೀವು ಒಂದು ದಿವಸ ಮಣ್ಣು ಕೊಡಕ್ಕೆ ಹೋಗಿರ್ತೀರಿ, 4 ಸಿಗರೇಟ್ ಪ್ಯಾಕೆಟ್ ಆಗಿರ್ತಾವೆ, 2 ಬಿಡಿ ಕಟ್ಟಾಗಿರ್ತಾವೆ, 4 ಬಾಟ್ಲಿ ಮುಗಿದಿರ್ತಾವೆ. ನಿಮ್ಮನ್ನ ಮಣ್ಣು ಕೊಡ್ಬೇಕು. ಪರಿಸ್ಥಿತಿ ಅಲ್ಲಿಗೆ ಬಂದೈತಿ ನಿಮ್ಮದು. ಅವನು ಸತ್ತಿರ್ತಾನ, ಹೆಣದ ಹಿಂದ್ಗಡೆ ಇಸ್ಪೆಟ್ ಆಡ್ತೀವಿ. ಅವನು ಸತ್ತಿರ್ತಾನ. ನಿಮ್ಮ ಮನೆ ಕೇಳಿರಲ್ಲ ಪೇಪರ್ದಾಗ, ಗೋರಿ ತೆಗಿಯಕ್ಕೆ ಹೋದ ಕಳಿಸಿದ್ರಂತ. ಗೋರಿ ತೆಗಿಯಕ್ಕೆ ಹೋಗ ಬಾಟ್ಲಿ ಕೊಡ್ಬೇಕಂದಂತ. ಬಾಟ್ಲಿ 4 ಮಂದಿ ಕುಡ್ದಾರ. ಗೋರಿ ತೆಗಿಯಾಗ 3 ಮಂದಿ ಕೂಡ ಅವನ ಹೋಗದ ಮಣ್ಣು ಹಾಕಿ ಬಂದಾರ. ಒಟ್ಟರು ಲೋಡ್ನ್ಯಾಗ ಅದಾರ. ಕೊಡ್ರಿ. ಸಾರಾಯಿ ರಾ ತೆಗಿರಿ. ಸಾರಾಯಿ ರಾ ತೆಗದ್ರಿ ಏನು? ಸಾಯಿ. ದಾಬಾ ತಿರುಮುರು ಮಾಡ್ರಿ. ಅದ ಬಾದ. ಅದು ಬಾದ ಅಲ್ಲ, ಕುಡ್ದಾವ್. ವ್ಯಸನ ಈಜಿಕ್ವಲ್ ಟು ಮಸನ. ನಾವು ಬಾಯಿ ಭಗವಂತನ ಮನಿ ಮಾಡ್ಕೋಬೇಕೇ ವಿನಃ ಬಾಯಿ ಬಚ್ಚಲ ಮಾಡ್ಕೊಂಡ್ರೆ ಏನೂ ಚಟ ಮಾಡ್ಲಾರ್ದವ್ರ ಹೊಂಟಾರ. ಚಟ ಮಾಡೆ. ಚಟ ಈಜಿಕ್ವಲ್ ಟು ಚಟ್ಟ ಏನ್ರಿ? ನಾವು ಬಹಳ ಕಡೆ ನೋಡ್ತೀವಿ. ಅವೇನ್ರಿ ಮುಂದೆ ಕೂತು ಪ್ರವಚನ ಕೇಳ್ತಿದ್ದಲ್ಲ, ಅವ ಕಾಣಂಗಿಲ್ಲಲ್ರಿ, ಅವ್ ಹಾದಲ್ರಿ. ಪ್ರವಾಸಕ್ಕಲ್ಲ, ಪ್ರವಾಸಕ್ಕಂತ ತಿಳ್ಕೊಂಡಿರಿ, ಹಾದಲ್ರಿ. ನೋಡ್ಬೇಕದನ್ನ ಮಜಾ. ಅದನ್ನ ಇಲ್ಲಿ ತಿಕ್ತಾರೆ, ಇಲ್ಲಿ ಹಿಂಗೆ ತಿಕ್ಕೋದು. ಅದನ್ನು ಎಷ್ಟು ತಿಕ್ತಿರಲ್ಲ, ಅದು ನಿಮ್ಮೊಳಗೆ ಅಷ್ಟು ತಿಕ್ತದ, ನೆನಪಿಟ್ಕೊಳ್ಳಿ. ಮತ್ತು ನಾ ತಿನ್ನೋದು ಬ್ಯಾಡ ತನ್ನ ತಿಳ್ಕೊಂಡ್ರಿ ನೀವು. ನಿಮ್ಮ ದುಡ್ಡ, ನಿಮ್ಮ ಶರೀರ ಬಿಟ್ರೆ ಚಲೋ ಅಂತ ನಂದ. ಬಿಡ್ಲಿಲ್ಲ ಅಂದ್ರೆ ಕೈ ಬಿಡ್ತೀರಿ. ಏನು ದುಡ್ಡು ಕೊಡ್ತಾನೆ ನಿಮಗೆ? ಏನಿಲ್ಲ. ಆದರೆ ಶರೀರ ಕೆಡಿಸ್ಕೋಬೇಕ್ರಿ. ಶರೀರ ಆದ್ರೆ ತರಬಹುದು, ಶರೀರವಾದ್ರೆ ಯಾರು ತರೋರು ಹೇಳಿ ನೋಡ. ನಿರ್ಧಾರ ಮಾಡ್ರಿ. ಇವತ್ತೊಂದು ನಿರ್ಧಾರ ಮಾಡ್ರಿ. ಇನ್ಕತಕ ಮಾಡಿದ್ದು ನಿಮ್ಗೆ ಅನಿಸ್ಬೋದು, ಒಮ್ಮೆ ಬಿಡೋಕ್ಕಾಗೋದಿಲ್ರಿ. ಹೆಂಗೆ ಮಾಡೋದ್ರಿ? ಸ್ವಲ್ಪ ಕಡಿಮೆ ಮಾಡ್ರಿ. ಶ್ರಾವಣದಾಗ ಪೂರ್ತಿ ಬಿಟ್ಟು ಬಿಡ್ರಿ. ಮತ್ತು ಭಾದ್ರಪದದಾಗ 2 ಕುಡಿದ್ರಿ ನೀವು, ಗಣಪತಿ ನೆಪದಾಗ. ಅದು ಒಳ್ಳೆಯದಲ್ಲ. ಶರೀರ ಬಹಳ ಮುಖ್ಯ, ನೆನಪಿಟ್ಟುಕೊಡ್ರಿ. ಅರ್ಥರೇಖೆ ಇದ್ದು ಫಲವೇನೋ, ಆಯುಷ್ಯ ರೇಖೆ ಇಲ್ಲದ ನಕ್ಕ. ಹಸ್ತರೇಖಾ ತಗೊಂಡು ಏನ್ ಮಾಡೋದದ? ಆಯುಷ್ಯನೇ ಇಲ್ಲಂದ್ರೆ 20 ವರ್ಷಕ್ಕೆ ಹೆಲಿಕಾಪ್ಟರ್ ಹತ್ತಾನಂತ ಬರ್ದಿತ್ತಂತ, 22 ವರ್ಷಕ್ಕೆ ಸಾಯ್ತಾನಂತ ಬರ್ದಿತ್ತು. ಹೆಲಿಕಾಪ್ಟರ್ ಹತ್ತೋದ್ರೆ ಯಾಕೆ? 22ಕ್ಕೆ ಹೋಗೋನದಾನ ದೊಡ್ಡ ಹೆಲಿಕಾಪ್ಟರ್ನೇ. ಇದ್ದು ಫಲವೇನೋ ಅಂತಾರೆ ಶರಣರು. ಆ ತ್ರಿವಿಕ್ರಮ್ ಮಹಾದೇವ ತಾಯಿ ಶವದ ಮ್ಯಾಗ ಪ್ರತಿಜ್ಞೆ ಮಾಡ್ತಾನೆ. 80,000 ಹೆಣ ಇವತ್ತಿನ ತನ ಮಣ್ಣು ಮಾಡ್ಯಾನ. ಅವ ಇರುವ ಮನೆ ಎಲ್ಲದ ಅಂದ್ರೆ ಹರಿಶ್ಚಂದ್ರ ಘಾಟದೊಳಗೆ ಪತ್ರ ಶೆಡ್ ಹಾಕೊಂಡು ಅಲ್ಲೇ ಅದಾನ. ಅಲ್ಲೇ ಮದುವೆ ಆಗ್ಯಾನ, ಅಲ್ಲೇ ಮಕ್ಕಳಿಗೆ ಜನ್ಮ ಕೊಟ್ಟಾನ. 1 ಗಂಡ 1 ಹೆಣ್ಣ ಓದಿಸ್ಯಾನ. ಮೊದಲ ಹೆಗಲ ಮ್ಯಾಗ ಹೊತ್ಕೊಂಡು ತಂದಾನ ಹೆಣ. ಆಮೇಲೆ ಒಂದು ಸೈಕಲ್ ಕೊಡಿಸ್ಯಾರ ಯಾರೋ. ಸೈಕಲ್ ಮ್ಯಾಗಿಟ್ಟ ಜ್ವಾಳದ ಚೆಲ್ದಾಗ ಹಾಕೊಂಡು, ಯಾರೋ ಇಲ್ಲಿ ನೋಡೋ ಬೇವರ್ಸ ಹೆಣಗಳು ಪಾಪ, ದಿಕ್ಕಿಲ್ಲದ್ದು. ಆ ಹೆಣಗಳನ್ನು ಸಂಸ್ಕಾರ ಮಾಡ್ಯಾನ. ಆಮೇಲೆ ಈ ಕಾಯಿಪಾಲಿ ಮಾರೋರು ಇರ್ತಾರಲ್ಲ, ಈ ಕಾಯಿಪಾಲಿ ಮಾರಕ್ಕೆ 4 ಗಾಲಿ ಇದ್ದು ನೋಡವು, ಒತ್ತು ಗಾಡಿ. ಆ ಒತ್ತು ಗಾಡಿ ಒಳಗ ಹಾಕೊಂಡು ಬಂದಾನ. ಆಮೇಲೆ ಟಮ್ ಕೊಡಿಸ್ತಮ್ ಸರ್ಕಾರ, ಪಟೇಲ್ ಸರ್ಕಾರ ಇದ್ದಾಗ ಒಂದು ಟಮ್ ಕೊಡಿಸಿದ್ರು. ಆ ಟಮ್ದಾಗ ಇಡ್ಲಿ ಮನಿಗತ್ತೆ ಒಂದು 3 ಬಾಕ್ಸ್ ಮಾಡ್ಯಾನ. ಯಾಕೆ ಮಂದಿ 5 ಮಂದಿ ಭಾಳ ಆಯ್ತು. 1, 2, 3 ಹಾಕೊಂಡು ತಗೊಂಡು ಬರಕತ್ತಿದ. ಈಗ ಅವನ ಮಗನು ಅವನು ಕೂಡ ಸಹಾಯ ಮಾಡ್ತಾನ. ಹೆಣದ ಮ್ಯಾಗಿರ್ತಕ್ಕಂಥ ಅರ್ಬಿ ತೊಳ್ಕೊಂಡು ಅವನ ಉಡ್ತಾನ. ಅವನ ಆಶ್ರಮಕ್ಕೆ ಬಂದಾಗ ಅಂದ, ಒಬ್ಬ ಹೆಣ ಹೊರ ಅವಾಗ ಸನ್ಮಾನ ಮಾಡಿದ ಮೊದಲ ಆಶ್ರಮ ಇದು ಅಂದ. ನಮ್ಮ ನಿರೂಪಣಾ ಮಾಡೋರಂದ್ರು ಹೆಣ ಹೊರ ಅವನಿಗೆ ಸನ್ಮಾನ ಅಂದ್ರು. ಗಳಗಳ ಅಂತ ಹೇಳ್ತಾನೆ, ಹೆಣ ಹೊರ ಯಾಕಂತೀರಿ, ದೇವರ ಹೊರವನ್ರಿ ಅಂತ. ಇಂಥ ಧೈರ್ಯ. ಅವನೊಂದು ಟಿವಿ ಒಳಗೆ ಸಂದರ್ಶನ ಆಯ್ತು. ಏನು ಸಂದರ್ಶನ ಆಯ್ತು ಅಂದ್ರೆ, ಅವನು ಕೇಳ್ತಾರೆ ಟಿವಿಯೊಳಗೆ ನಿರೂಪಕರು, ನೀವು ಹೆಣ ಹೊರ್ತೀರಿ, ನಿನ್ನ ಮಗಳು ಅದಾಳ, ಮಗ ಅದಾನ, ಕನ್ಯಾ ಯಾರು ಕೊಡೋರು? ಮಗಳನ್ನು ಯಾರು ತಗೊಳ್ಳೋರು? ಹೆಣ ಹೊರವನ ಮಗಳನ್ನ ಯಾರು ತಗೋತಾರ ಅಂದದ್ದಕ್ಕವಂತ ನಂಗೆ ಯಾಕಂತೀರಿ? ಎಲ್ಲರಿಗೂ ಅವ್ವ ಅಪ್ಪ 2 ಅದಾರ, ನನಗೆ 80,000 ಅವ್ವ ಅಪ್ಪ ಅದಾರ. 2 ಅವ್ವ ಅಪ್ಪ ಇದ್ದವ್ರು ಎಷ್ಟೋ ಉದ್ಧಾರ ಆಗ್ಯಾರ. 80,000 ಅವ್ವ ಅಪ್ಪ ಅಂತ ನಾ ಏನು ಮಣ್ಣು ಮಾಡಿನೆಲ್ಲ ಶವಗಳನ್ನ, ಅದರ ಒಳಗಿರುವ ಒಂದು ಆತ್ಮ ಆದರೂ ನನ್ನ ಮಕ್ಕಳಿಗೆ ಕಲ್ಯಾಣ ಮಾಡೋದಿಲ್ಲೇನಂತ ನಾವೆಲ್ಲ ನೆನಪಿಟ್ಕೋಬೇಕು. ಸೇವೆಗೊಂದವಕಾಶ ದೊರಕುವುದೇ ಪುಣ್ಯ, ದೊರೆತುದನ್ನು ಬಳಸಿದವ ಧರೆ ಒಳಗೆ ಧನ್ಯ. ಒಂದು ಸ್ವಲ್ಪ ಇಂಥ ಕೆಲಸ ಮಾಡೋಣ.
ಒಳ್ಳೆ ಕೆಲಸ ಮಾಡೋದು. ಊರಿಗೆ ದಾರಿ ಎಲ್ಲದ, ಎಲ್ಲಿ ಪ್ರವಚನ ನಡೆದದ, ಯಾರಾದ್ರೂ ಕತ್ರೆ ಕೇಳಿದ್ರಂದ್ರ ಇಲ್ಲಿ ನಡೆದೇ ಇಲ್ಲ ಅಂದ್ರೆ ತಪ್ಪಾಗೋದಿಲ್ಲ. ಹಿಂಗ ಹೋಗ್ರಿ, ನಾವಂತೂ ಹೋಗಿಲ್ಲ, ಹೋದ್ರಲ್ಲಿ ಐತ್ ನೋಡ್ರಿ ಅಂತ ಹೇಳಿದ್ರೆ ಚಲೋ. ದಾರಿ ತೋರಿಸೋದು ಸೇವಾ. ಒಣಗು ಗಿಡಕ್ಕೆ ನೀರು ಹಾಕೋದು. ಇವತ್ತು ನೋಡು ಪರಿಸರ. ಒಂದು ಹೊಸ ಮನಿ ಕಟ್ಸಾಗ ನಿಮ್ಮ ಮನ್ಯಾಗ ಒಂದು ದೊಡ್ಡ ಬೇವಿನ ಗಿಡ ಇತ್ತಂದ್ರೆ ತೆಗಿರಿ, ಮನಿ ಕಟ್ಟಬೇಕಲ್ಲ. ಆ ಮನಿ ಕಟ್ಟೋಕ್ಕಿಂತ ಮೊದಲು ನಾ ಗಿಡ ಹಚ್ಚಿ ಮನಿ ಕಟ್ಟಬೇಕು. ಪರಿಸರ ರಕ್ಷಣೆ ನಮ್ದು. ಬರ್ತಾ ಬರ್ತಾ ಪ್ಲಾಸ್ಟಿಕ್ ಉಪಯೋಗವನ್ನು ನಾವೆಲ್ಲ ಕಡಿಮೆ ಮಾಡಬೇಕು. ಮತ್ತೆ ಗಿಡ ಏನು ನೆಟ್ಟಿರಲ್ಲ, ಮುಂದಿನ ವರ್ಷ ನೆನಪು ಮಾಡಬಾರದು. ಅದು ಅವಾಗ ಒಂದಿಷ್ಟು ನೀರು ಹಾಕಬೇಕು. ಅದು ಹೇಳ್ತದೆ, 4 ವರ್ಷ ನೀರು ಹಾಕು, ನಾನು ನಿನಗೆಲ್ಲ ಕೊಡ್ತೀನಿ. ಹಣ್ಣು ಕೊಡ್ತೀನಿ, ಕಾಯಿ ಕೊಡ್ತೀನಿ, ಹೂ ಕೊಡ್ತೀನಿ, ನೆರಳು ಕೊಡ್ತೀನಿ, ನಿನ್ನ ಮನಿ ಶೃಂಗಾರ ಮಾಡ್ತೀನಿ ಅಂತ ಹೇಳ್ತದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ.